ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಈ ಪ್ಲ್ಯಾಂಟ್ ಹೆಸರು ಡಯಾಂಥಸ್. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ ನೋಡಿ. ಇದು ಡಯಾಂಥಸ್. ಈ ವಿಡಿಯೋದಲ್ಲಿ ನಾನು ಇದರ ನೆಡೋದು ಹೇಗೆ ಮತ್ತು ಇದರ ರೀಪಾಟಿಂಗ್ ಮಾಡಿ ತೋರಿಸ್ತೀನಿ ಮತ್ತು ಕೆಲವೊಂದಷ್ಟು ಅದರ ಕೇರಿಂಗ್ ಬಗ್ಗೆ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಈ ರೀತಿ ತುಂಬ ವೆರೈಟಿಲಿ ಬರುತ್ತೆ. ಇದು ಎತ್ತರವಾಗಿ ಬೆಳೆಯುವಂಥದ್ದು ಬರುತ್ತೆ ಮತ್ತು ಸಣ್ಣ ಸಣ್ಣ ಗಿಡದಲ್ಲಿ ಹೂವಾಗುವಂಥ ಗಿಡಗಳು ಬರುತ್ತೆ. ನೋಡಿ, ಈ ರೀತಿ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಸಿಂಗಲ್ ಪೆಟಲ್ಲು, ಡಬಲ್ ಪೆಟಲ್ಸ್ ಅಂತ ಬರುತ್ತೆ. ಇದು ಕಾರ್ನೇಷನ್ ಜಾತಿಗೆ ಸೇರಿರೋದು. ಇದು ವರ್ಷ ಪೂರ್ತಿ ಹೂವಾಗತ್ತೆ. ನಾವು ಇದನ್ನು ಕಟಿಂಗಿಂದನೂ ಬೆಳಿಬಹುದು ಮತ್ತು ಸೀಡ್ಸಿಂದನೂ ಬೆಳಿಬೋದು. ಇದು ಸೀಡ್ಸು ಆನ್ಲೈನಲ್ಲೆಲ್ಲ ತುಂಬ ಈಸಿಯಾಗಿ ಸಿಗುತ್ತೆ. ನೋಡಿ, ಇದನ್ನು ನಾವು ಸಣ್ಣ ಕಟಿಂಗನ್ನು ಕೂಡ ತೆಗೆದು ನೆಟ್ಕೋಬೋದು. ಇದನ್ನು ತುಂಬ ಚೆನ್ನಾಗೇ ಬೆಳಿಬೋದು. ಕಟಿಂಗಿಗೆ ಕೂಡ ಚೆನ್ನಾಗೇ ಬರುತ್ತೆ. ನೋಡಿ, ಈ ರೀತಿ ಕಟಿಂಗ್ಗಳನ್ನು ನಾವು ತಗೊಂಡು ಈ ಹೂವಾಗಿ ಮುಗಿದಿರೋವಂಥ ಕಟಿಂಗನ್ನು ನಾವು ಕಟ್ ಮಾಡಿ ನೆಟ್ಕೊಂಡ್ರೂ ಕೂಡ ಇದು ಚೆನ್ನಾಗೇ ಹೂ ಬಿಡತ್ತೆ ಬರುತ್ತೆ. ನಾನು ಇದ್ರ ಕೇರಿಂಗ್ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ನೋಡಿ, ಇದು ನನ್ನ ಹತ್ರ ಒಂದು 2 ರಿಂದ 3 ಕಲರ್ ಇದೆ. ಡಬಲ್ ಪೆಟಲ್ 2 ಕಲರು, ಸಿಂಗಲ್ ಪೆಟಲ್ 2 ಕಲರು ಇದೆ. ತುಂಬ ಏನೂ ಇಲ್ಲ. ಆದರೆ ಇದನ್ನು ಮಳೆಗಾಲದಲ್ಲಿ ನಾವು ಸ್ವಲ್ಪ ಒಳಗಡೆ ಇಟ್ಕೋಬೇಕು. ತುಂಬ ನೀರು ತಾಗಿದ್ರೆ ಇದು ಸತ್ತೋಗ್ಬಿಡತ್ತೆ. ಮತ್ತು ಬೇಸಿಗೆಯಲ್ಲಿ ತುಂಬ ಬಿಸಿಲಿರತ್ತಲ್ಲ, ಆ ಟೈಮಲ್ಲಿ ಕೂಡ ನಾವು ಇದನ್ನು ಒಂದು 2 ಗಂಟೆ ಬಿಸಿಲು ಬಂದರೆ ಸಾಕಾಗತ್ತೆ ಇದಕ್ಕೆ. ಆ ರೀತಿ ನಾವು ಅದನ್ನು ಕೇರ್ ಮಾಡಬೇಕು. ಮತ್ತು ನೋಡಿ, ಹೂವಾಗಿ ಮುಗಿದಿರುವಂಥ ಕಟಿಂಗ್ನೆಲ್ಲ ನಾವು ಕಟ್ ಮಾಡ್ತಾ ಆ ಬ್ರ್ಯಾಂಚಸ್ಸನ್ನು ಕಟ್ ಮಾಡ್ತಾ ಬಂದರೆ ಮತ್ತೆ ಹೊಸ ಬ್ರ್ಯಾಂಚಸ್ ಬಂದು ಚೆನ್ನಾಗಿ ಹೂ ಬಿಡತ್ತೆ. ನೋಡಿ, ಈ ರೀತಿ ನಾನು ಎಲ್ಲ ಉದ್ದುದ್ದ ಕಡ್ಡಿನೇ ಕಟ್ ಮಾಡಿಬಿಡ್ತೀನಿ. ಅದು ಕೆಳಗಡೆನೇ ಬಂದಿದೆ. ಈ ಗಿಡದಲ್ಲಿ ಕೆಳಗಡೆನೇ ಬಂದಿದೆ. ಆದಷ್ಟು ನಾನು ಎಲ್ಲಿ ಚಿಗುರು ಬಂದಿದೆಯೋ ಅಲ್ಲಿ ನಾನು ಕಟ್ ಮಾಡ್ತೀನಿ. ಅದರ ಹಿಂದೆ ಕಟಿಂಗ್ ಬಂದಿರೋದು, ಅದರ ಮುಂದ್ಗಡೆ ನಾನು ಅದನ್ನು ಆ ಕಟಿಂಗನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ಆ ಕಟಿಂಗನ್ನು ನಾವು ಕೂಡ ಬೆಳೆಸ್ಕೋಬೋದು. ಲಾಸ್ಟಲ್ಲಿ ತೋರಿಸಿದ್ದೀನಿ ನಾನು ಆ ಕಟಿಂಗನ್ನು ಹೇಗೆ ಬೆಳೆಸೋದು ಅಂತ. ನಾನು ಕಟಿಂಗಿಂದನೇ ಬೆಳೆದಿರೋದು, ಇದು ಸೀಡ್ಸಿಂದ ಅಲ್ಲ. ನಾವು ಕಟಿಂಗಿಂದ ತುಂಬ ಸುಲಭವಾಗಿ ಬೆಳಿಬೋದು. ನೋಡಿ, ಈ ರೀತಿ ಕಟಿಂಗನ್ನು ತಗೊಂಡು ಕೂಡ ನಾವು ನೆಡ್ಬೋದು. ಇದರಲ್ಲಿ ನಾನು ಹ್ಯಾಂಗಿಂಗ್ ಪಾಟಿಗೆ ಹಾಕಿದ್ದೆ. ತುಂಬ ಮಣ್ಣು ಗಟ್ಟಿಯಾಗಿಬಿಟ್ಟಿದೆ. ಇದನ್ನು ನಾನೀಗ ರಿಪಾಟಿಂಗ್ ಮಾಡ್ತೀನಿ. ಇದು ಮಳೆ ಶುರುವಾಗೋಕ್ಕೂ ಮುಂಚೆ ನಾನು ನೆಟ್ಟಿರೋದು. ಈಗ ಇದನ್ನು ರಿಪಾಟಿಂಗ್ ಮಾಡಿದರೆ ಒಂದಷ್ಟು ಈ ಗಿಡನೇ ನಾವು ಇಟ್ಕೋಬೋದು. ಮಣ್ಣು ಗಟ್ಟಿಯಾಗಿರೋದ್ರಿಂದ ಇದನ್ನು ರಿಪಾಟಿಂಗ್ ಮಾಡ್ತಿದ್ದೀನಿ. ಇದಕ್ಕೆ ನಾವು ಮಣ್ಣು ಮತ್ತು ಮರಳು ಮತ್ತು ಗೊಬ್ಬರ ಇದನ್ನು ಈಕ್ವಲ್ಲಾಗಿ ತಗೋಬೇಕು. ನೀರು ತುಂಬ ಇದ್ದರೆ ಅದು ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ಈಕ್ವಲ್ಲಾಗಿ ತಗೋಬೇಕು. ಮತ್ತು ಈ ಗಿಡಕ್ಕೆ ಅಲ್ಕಲೈನ್ ಸಾಯಿಲ್ ಬೇಕಾಗತ್ತೆ, ಅಂದರೆ ಕ್ಯಾಲ್ಸಿಯಂ ಹೆಚ್ಚಾಗಿ ಬೇಕಾಗತ್ತೆ. ಹಾಗೆ ನಾವು ಇದಕ್ಕೆ ಮಣ್ಣಿಗೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿಕೊಂಡು ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ DAP ಕೂಡ ಹಾಕ್ಬೋದು. ಇಲ್ಲ ನೀವು ಸಾಸಿವೆ ಹಿಂಡಿಯಿಂದ ಮಾಡಿರೋವಂಥ ಫರ್ಟಿಲೈಸರನ್ನು ಹಾಕ್ಬೋದು. ಇಲ್ಲ ಸಗಣಿಯಿಂದ ಮಾಡಿರೋವಂಥ ಫರ್ಟಿಲೈಸರನ್ನು ಆಗಾಗ 15 ದಿವಸಕ್ಕೆ ಒಂದು ಸಾರಿ ಕೊಡ್ತಾ ಬಂದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಮತ್ತು ಹೂವಾಗಿರೋವಂಥ ಆ ಕಡ್ಡಿನೆಲ್ಲ ಕಟ್ ಮಾಡ್ತಾ ಬಂದರೆ ವರ್ಷ ಪೂರ್ತಿ ಹೂವಾಗತ್ತೆ. ಇದರಲ್ಲಿ ಹಳೆ ಗಿಡಕ್ಕಿಂತ ಹೊಸ ಹೊಸ ಗಿಡಗಳನ್ನು ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಹೂವಾಗತ್ತೆ. ಹಾಗಾಗಿ ನಾವು ಇದರ ಕಟಿಂಗನ್ನು ತೆಗೆದು ಹೊಸ ಹೊಸ ಗಿಡಗಳನ್ನು ಮಾಡ್ತಾ ಬರಬೇಕು. ಆಗ ತುಂಬ ಚೆನ್ನಾಗಿ ಹೂವಾಗತ್ತೆ. ಇದು ನಾವು ಈಗ ರಿಪಾಟಿಂಗ್ ಮಾಡಿಕೊಂಡ್ರೆ ಅಥವಾ ಕಟಿಂಗನ್ನು ಬೆಳೆಸ್ಕೊಂಡ್ರೆ ಇನ್ನು ಮೇ ಎಂಡ್ವರೆಗೂ ತುಂಬಾ ಚೆನ್ನಾಗಿ ಹೂವಾಗತ್ತೆ. ಮಳೆಗಾಲದಲ್ಲಿ ಕೂಡ ನಾವು ಮಳೆಯಿಂದ ಅದನ್ನು ಒಳಗಡೆ ಇಟ್ಟುಕೊಂಡ್ರೆ ಆಗ ಕೂಡ ತುಂಬ ಚೆನ್ನಾಗೇ ಹೂವಾಗತ್ತೆ. ನಾವಿಲ್ಲಿ ಒಂದು ಪಾಟಿಗೆ 2 ಗಿಡಗಳನ್ನು ಕೂಡ ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ತುಂಬ ದೊಡ್ಡ ಸೈಜ್ ಪಾಟ್ ಏನು ಬೇಕಾಗಲ್ಲ. ಒಂದು 6 ಇಂಚ್ ಪಾಟ್ ಸಾಕಾಗತ್ತೆ. ಅಷ್ಟು ದೊಡ್ಡ ಪಾಟಿಗೆ ನೀವು ಇದನ್ನು ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಪಾಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೀನಿ. ಭತ್ತದ ಹೊಟ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀರು ಲೈಟ್ ವೇಟ್ ಆಗಿರಲಿ ಅಂತ. ಇದು ನಾನು ಹ್ಯಾಂಗಿಂಗ್ ಪಾಟಿಗೆ ಹಾಕ್ತಾ ಇರೋದ್ರಿಂದ ಭತ್ತದ ಹೊಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಲ್ಲ 50-50 ತಗೊಂಡಿದ್ದೀನಿ. ಅದೇ ರೇಷದಲ್ಲಿ ತಗೊಂಡು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗೊಬ್ಬರ ಕೂಡ ತುಂಬ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ತುಂಬ ಹೂ ಬಿಡೋವಂಥ ಗಿಡಗಳಿಗೆ ನಾವು ಅಷ್ಟೇ ಅದಕ್ಕೆ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇರಬೇಕು. ಹಾಗೆ ನೀವು 8 ದಿವಸಕ್ಕೆ ಒಂದು ಸಾರಿ ಸುಣ್ಣದ ನೀರನ್ನು, ಅಂದರೆ ಇಲ್ಲ ಅಂದರೆ ಚಾಕ್ ಪೀಸ್ ಇರುತ್ತಲ್ಲ, ಆ ಚಾಕ್ ಪೀಸನ್ನು 1 ಲೀಟ್ರ್ ನೀರಿಗೆ 1 ಇಂಚಷ್ಟು ಹಾಕಿ ಅದನ್ನು
ಕರಗಿಸಿ ಹಾಕ್ಬೋದು. ಇಲ್ಲ ಅಂದರೆ ನೀವು ಅದಕ್ಕೆ ಸುಣ್ಣದ ನೀರು ಹಾಕ್ಬೋದು. ಸುಣ್ಣ 1 ಲೀಟರ್ ನೀರಿಗೆ 1 ಸ್ಪೂನ್ ಸುಣ್ಣನ ಹಾಕಿ ಎಲ್ಲ ಗಿಡಗಳಿಗೂ ಹಾಕ್ಕೋಬೋದು. ತುಂಬ ಗಿಡಗಳನ್ನು ನಾವು ಇದರಲ್ಲೇ ಮಾಡ್ಕೋಬೋದು. ಆ ರೀತಿ ಮಾಡ್ಕೋಬೋದು. ನೋಡಿ ನಾನು ತುಂಬ ಗಟ್ಟಿಯಾಗಿದೆ, ಅದನ್ನು ಬಿಡಿಸ್ಕೊತೀನಿ. ತುಂಬ ಬೇರುಗಳು ಬಂದುಬಿಡುತ್ತೆ ಇದಕ್ಕೆ. ನಾವು ಈ ರೀತಿ ರೀಪಾಟಿಂಗ್ ಮಾಡ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೇ ಗಿಡನ ನಾನು ರೀಪಾಟಿಂಗ್ ಮಾಡ್ಕೋತೀನಿ. ಹಾಗೆ ಕಟಿಂಗನ್ನು ಕೂಡ ಒಂದಷ್ಟು ನೆಟ್ಕೋತೀನಿ ನಾನು. ಮುಂದಿನ ದಿನಗಳಲ್ಲಿ ಹೊಸ ಹೊಸ ಗಿಡಗಳನ್ನು ಮಾಡ್ಕೋತಾ ಇದ್ದರೆ ಈ ಗಿಡ ನಮಗೆ ಮುಂದಿನ ವರ್ಷಕ್ಕೂ ಕೂಡ ಸೇವ್ ಮಾಡ್ಕೋಬೋದು. ಹಳೆ ಗಿಡ ಒಂದೊಂದು ಸಾರಿ ಉಳಿಯಲ್ಲ, ಮಳೆಗಾಲಕ್ಕೆ ಸತ್ತೋಗ್ಬಿಡತ್ತೆ. ಹಾಗಾಗಿ ನಾವು ಈ ಗಿಡಗಳನ್ನೆಲ್ಲ ನಾವು ಹೊಸ ಹೊಸ ಗಿಡಗಳನ್ನು ಮಾಡ್ತಾ ಇದ್ದರೆ ನಮಗೆ ಗಿಡಗಳು ಉಳಿಯತ್ತೆ, ಇಲ್ಲ ಅಂದರೆ ಹೋಗ್ಬಿಡತ್ತೆ. ನೋಡಿ ಈ ರೀತಿ ಮಣ್ಣನ್ನು ಫಿಲ್ ಮಾಡಿಕೊಂಡು ನಾನು ಅದನ್ನು ತೆಕ್ಕೋತೀನಿ. ಅದು ತುಂಬ ಬೇರು ತುಂಬ ಬಂದುಬಿಟ್ಟಿದೆ, ಹಾಗಾಗಿ ಅದು ತೆಗೆಯೋದು ಕಷ್ಟ ಆಗಿಬಿಟ್ಟಿದೆ. ನೋಡಿ ಮಣ್ಣು ಸಮೇತವಾಗಿ ನಾನು ಇದನ್ನು ತೆಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ತೆಕ್ಕೊಂಡು ಅದನ್ನು ನಾನು ಈ ಪಾಟಿಗೆ ಮತ್ತೆ ಹಾಕ್ಕೋತೀನಿ. ಈ ರೀತಿ ಮಣ್ಣು ಇರೋ ಹಾಗೆ ತುಂಬ ಬೇರನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ. ಮಣ್ಣು ಇರೋ ಹಾಗೆ ನಾವು ಅದನ್ನು ನೆಟ್ಕೋಬೇಕು. ಒಂದಷ್ಟು ಬೇರುಗಳು ಕಟ್ಟಾಗತ್ತೆ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ, ತೊಂದರೆ ಇಲ್ಲ. ಅದು ತುಂಬ ಬೇರು ಬಂದಿರತ್ತಲ್ಲ, ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಹಾಗೆ ನಾವು ಇದನ್ನು ರಿಪೋರ್ಟಿಂಗ್ ಮಾಡಿದ ಮೇಲೆ 1 ವಾರ ಅಥವಾ 4 ದಿವಸನಾದರೂ ನೆರಳಲ್ಲಿ ಇಡಬೇಕು. ನೆರಳಲ್ಲಿಟ್ಟು ಆಮೇಲೆ ಒಂದು 2 ಗಂಟೆಗಳ ಕಾಲ ಆದರೂ ಇದಕ್ಕೆ ಬಿಸಿಲು ಬೇಕೇ ಬೇಕು. ಇದು ಹೂ ಬಿಡೋವಂಥ ಗಿಡ ಆಗಿರೋದ್ರಿಂದ 1-2 ಗಂಟೆನಾದರೂ ಬಿಸಿಲು ಬೇಕೇ ಬೇಕು. ಅದಿಲ್ಲ ಅಂದರೆ ಅಷ್ಟೊಂದು ಹೂವಾಗಲ್ಲ, ಗಿಡ ಮತ್ತೆ ಉದ್ದುದ್ದವಾಗಿ ಬೆಳೆದು ಬಿಡತ್ತೆ ನಾವು ನೆರಳಲ್ಲಿಟ್ಟಾಗ. ಹಾಗಾಗಿ ಒಂದು 2-3 ಗಂಟೆ 4 ಗಂಟೆ ಬಿಸಿಲಿದ್ರೂ ಪರವಾಗಿಲ್ಲ. ಅದಕ್ಕೂ ತುಂಬ ಹೆಚ್ಚಾಗಿ ಬಿಸಿಲು ಬಂದರೆ ಸ್ವಲ್ಪ ನೆರಳಲ್ಲಿ ಇಟ್ಕೊಳ್ಳಿ. ಆದರೆ ಈ ವಾತಾವರಣದಲ್ಲಿ ನಾವು ಇಡೀ ದಿವಸ ಬಿಸಿಲು ಬಂದರೂ ತೊಂದರೆ ಇಲ್ಲ. ಆದರೆ ಏಪ್ರಿಲ್ ಮೇದಲ್ಲಿ ತುಂಬ ವಾತಾವರಣದಲ್ಲಿ ಹೀಟ್ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಸ್ವಲ್ಪ ಒಂದು 2 ಗಂಟೆ ಬಿಸಿಲಿರೋ ಜಾಗದಲ್ಲಿ ಇಟ್ಟರೆ ಸಾಕಾಗತ್ತೆ. ನೋಡಿ ನಾನಿಲ್ಲಿ ಮತ್ತೊಂದು ಸಸಿಯನ್ನು ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಈ ರೀತಿ ಈ ಕಡೆ ನೆಟ್ಟು ರಿಪಾಟಿಂಗ್ ಮಾಡಿ ಸ್ವಲ್ಪ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ಇದೇ ರೀತಿ ನಾನು ಗಿಡಗಳನ್ನು ನೆಟ್ಟಿದ್ದೆ. ಹಾಗೆ ಈಗ ಕೂಡ ಇದನ್ನು ರಿಪಾಟಿಂಗ್ ಇದರಲ್ಲೇ ಮಾಡಿದ್ದೀನಿ. ನೀವು ಬೇಕಾದರೆ ಕಟಿಂಗನ್ನು, ಈ ಸಣ್ಣ ಸಣ್ಣ ಬ್ರ್ಯಾಂಚಸ್ ಬಂದಿದೆಯಲ್ಲ, ಆ ಬ್ರ್ಯಾಂಚಸ್ನೆಲ್ಲ ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಒಂದು ಪಾಟಲ್ಲಿ 2 ಅಥವಾ 3 ಕಲರ್ಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. 2-3 ಗಿಡಗಳನ್ನು ನಾವು ಇದರಲ್ಲಿ ಹಾಕ್ಕೋಬೋದು. ಆಗ ತುಂಬ ಬುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ 2-3 ಗಿಡಗಳನ್ನು ನಾನು ಇದೇ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಆದರೆ ಇದು ಒಂದೇ ಕಲರ್ನ ಹಾಕ್ಕೊಂಡಿದ್ದೀನಿ, ಮತ್ತೊಂದು ಕಲರ್ ಇದರಲ್ಲಿ ಹಾಕಿಲ್ಲ. ನೀವು ಬೇಕಾದರೆ ಇನ್ನೊಂದು ಕಲರ್ ಕೂಡ ನಾವು ಇಲ್ಲಿ ಹಾಕ್ಕೋಬೋದು. ನೋಡಿ ಈ ರೀತಿ ಆರೈಕೆಗಳನ್ನು ಮಾಡಿದರೆ ಈ ಗಿಡ ತುಂಬ ಚೆನ್ನಾಗಿ ಯಾವಾಗಲೂ ಹೂವಾಗಿರುತ್ತೆ. ಮತ್ತು ವಿಂಟರಲ್ಲಂತೂ ತುಂಬ ಚೆನ್ನಾಗಿ ಹೂವಾಗತ್ತೆ. ನೀವು ಇದನ್ನು ನರ್ಸರಿಯಿಂದ ತಂದು ಕೂಡ ಈಗ ಬೆಳೆಸ್ಕೋಬೋದು. ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ನೋಡಿ ಹಾಗೆ ನಾನು ನೀರು ಹಾಕಿದ್ದನ್ನು 4 ದಿವಸ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಲ್ಲಿಡ್ತೀನಿ. ಹಾಗೆ ನಾವು ಇದರ ರಿಪಾಟಿಂಗ್ ಮಾಡಿ ಒಂದು 15 ದಿವಸ ಯಾವುದೇ ಫರ್ಟಿಲೈಸರನ್ನು ಹಾಕೋದು ಬೇಡ. ಆಮೇಲೆ ನಾವು ಇದಕ್ಕೆ ಒಂದು ಅಷ್ಟು ಫರ್ಟಿಲೈಸರನ್ನು ಹಾಕ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹೇಳ್ತೀನಿ. ನೀವು ಸಾಸಿವೆ ಹಿಂಡಿಯಿಂದ ಮಾಡಿರೋಂಥ ಫರ್ಟಿಲೈಸರನ್ನು ಹಾಕಿ, ಇಲ್ಲಾಂದರೆ ಕೌಡಂಗ್ ಕಾಂಪೋಸ್ಟನ್ನು ಹಾಕಿ, ಲಿಕ್ವಿಡನ್ನು ಹಾಕಿ, ಅವೆಲ್ಲವನ್ನು ಹಾಕ್ಬೋದು. ನೋಡಿ ನಾನಿಲ್ಲಿ ಆ ರೀತಿ ಕಟಿಂಗನ್ನೆಲ್ಲ ಮಾಡ್ಕೊಂಡಿದ್ನಲ್ಲ, ಆ ಕಟಿಂಗನ್ನೆಲ್ಲ ನಾನು ನೆಟ್ಟು ತೋರಿಸ್ತೀನಿ ಈಗ. ನೋಡಿ ಈ ರೀತಿ ಕಟಿಂಗನ್ನು, ಆ ಎಲೆಗಳನ್ನೆಲ್ಲ ತೆಕ್ಕೊಂಡು ಯಾವುದಾದ್ರೂ ಪಾಟಲ್ಲಿ ಕೂಡ ನಾವು ಇದನ್ನು ಹಾಗೆ ನೆಡ್ಬೋದು. ನಾನು ಅದೇ ರೀತಿ ಮಾಡಿದ್ದೀನಿ. ಇಲ್ಲಾಂದರೆ ನೀವು ಅದಕ್ಕೆ ಬೇರೆ ಇದೇ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಕಟಿಂಗನ್ನು ಬೇಕಾದರೆ ನಾವು ನೆಟ್ಕೋಬೋದು. ನೋಡಿ ನಾನಿಲ್ಲಿ ಬೇರೆ ಒಂದು ಪಾಟಲ್ಲಿ ಅದನ್ನು ನೆಟ್ಕೋತೀನಿ ಈಗ. ಆಮೇಲೆ ಅದನ್ನು ಕಿತ್ತು ನೆಟ್ಕೋತೀನಿ. ನೋಡಿ ನಾವು ಈ ರೀತಿ ಕಟಿಂಗನ್ನು ತುಂಬ ಈಸಿಯಾಗಿ ಬೆಳೆಸ್ಕೋಬೋದು. ಇದು ಯಾವುದಾದ್ರೂ ಒಂದು ಪಾಟಲ್ಲಿ ನಾವು ಈ ರೀತಿ ನೆಟ್ಕೊಂಡ್ರೆ ಆಮೇಲೆ ಅದನ್ನು ಕಿತ್ತು ರಿಪಾಟಿಂಗ್ ಮಾಡ್ಕೋಬೋದು. ಹಾಗೆ ನಾನು ಇದನ್ನು ಒಂದೇ ಪಾಟಲ್ಲಿ ನೆಟ್ಕೋತೀನಿ. ಹಾಗೆ ಡಯಾಂಥಸ್ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಏನಾದರೂ ಮರ್ತಿದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.